ಸ್ನೇಹಿತರೆ, ಇಂದಿನ ಎಪಿಸೋಡ್ನಲ್ಲಿ ನಾವು ಮೈಸೂರಿನಲ್ಲಿ ಸಾರ್ವಭೌಮತ್ವವನ್ನು ಸ್ಥಿರವಾಗಿ ಸ್ಥಾಪಿಸಿ ದಕ್ಷಿಣ ಭಾರತದಲ್ಲಿ ಅಪ್ರತಿಮ ವೀರರಾಗಿ ಗುರುತಿಸಿಕೊಂಡ ಚಿಕ್ಕದೇವರಾಜ ಒಡೆಯರ್ ಅವರ ಬಗ್ಗೆ ನೋಡಿದ್ದೇವೆ. ಶತ್ರುಗಳ ನಾಶ, ರಾಜ್ಯ ವಿಸ್ತರಣೆ, ಆಡಳಿತ, ಆರ್ಥಿಕ ಸುಧಾರಣೆ, ಸಾಹಿತ್ಯ ಕ್ಷೇತ್ರ ಎಲ್ಲದರಲ್ಲಿಯೂ ಕ್ರಾಂತಿಯನ್ನು ತಂದ ಅವರ ಆಡಳಿತದ ಹಾದಿಯನ್ನು ತಿಳಿದುಕೊಂಡಿದ್ದೇವೆ. ಇದು ಅದರ ಮುಂದುವರೆದ ಭಾಗ. ಇಂದಿನ ಎಪಿಸೋಡ್ನಲ್ಲಿ ಚಿಕ್ಕದೇವರಾಜ ಒಡೆಯರ್ ಅವರ ಆಡಳಿತದಲ್ಲಿ ಕೇಳಿಬಂದ ವಿವಾದಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಪಲ್ಲವಿ ಪಯಣ ಹಾಗೂ ಮೈಸೂರು ರಾಜ್ಯವಂಶದ ಇತಿಹಾಸದ 9ನೇ ಸರಣಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಿಕ್ಕದೇವರಾಜ ಒಡೆಯರ್ ಅವರ ಯುದ್ಧ ವಿಷಯಗಳ ಬಗ್ಗೆ ಕೇಳಿ ಬಂದಿರೋ ವಿವಾದಗಳು ಹಾಗೂ ಅವರ ಕಾಲದಲ್ಲಿ ಜಾರಿಗೆ ತಂದ ತೆರಿಗೆಗಳು ಜನರ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದ್ರ ಜೊತೆಗೆ ಇವರ ಆಡಳಿತದಲ್ಲಿ ಸಾಮೂಹಿಕ ಹತ್ಯೆ ನಡೆಸಲಾಗಿದೆ ಅನ್ನೋ ವಿವಾದ ಕೂಡ ಕೇಳಿ ಬಂದಿದೆ. ಇವನ್ನೆಲ್ಲ ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಮತ್ತ್ಯಾಕೆ ತಡ, ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ಇಂದಿನ ಎಪಿಸೋಡ್ಗಳನ್ನೆಲ್ಲ ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅದನ್ನು ನೋಡಬಹುದು. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ಇವರ ಆಡಳಿತದಿಂದ ಮೈಸೂರು ಹೇಗೆ ವಿಸ್ತಾರವಾಯಿತು, ತೆರಿಗೆ ವ್ಯವಸ್ಥೆಯಿಂದ ರಾಜ್ಯದ ಬೊಕ್ಕಸ ಹೇಗೆ ತುಂಬುತ್ತಾ ಹೋಯಿತು, ಔರಂಗಜೇಬ್ನ ಸ್ನೇಹ ಎಲ್ಲವನ್ನು ನೋಡಿದ್ದೇವೆ. ಆದರೆ ಈಗಾಗಲೇ ಹೇಳಿದ ಹಾಗೆ ಅವರ ಆಡಳಿತದಲ್ಲಿ ಕೆಲವು ವಿಜಯಗಳು ಮಾತ್ರ ಇರಲಿಲ್ಲ, ಕೆಲವು ವಿವಾದಾತ್ಮಕ ನಿರ್ಧಾರಗಳು ಇದ್ದವು. ಅವರ ಆಡಳಿತದ ಮೊದಲ ದಶಕದಲ್ಲಿ ಅವರು ಹಲವಾರು ತೆರಿಗೆಗಳನ್ನು ಜಾರಿಗೆ ತಂದರು. ಈ ತೆರಿಗೆಗಳು ರಾಜ್ಯದ ಬೊಕ್ಕಸಕ್ಕೆ ನೇರವಾದರೂ ರೈತರ ಮೇಲೆ ಈ ತೆರಿಗೆಗಳು ಭಾರವಾಗಿದ್ದವು. ಸೇನೆಯವರಿಗೆ ಮಾತ್ರ ತೆರಿಗೆ ವಿನಾಯಿತಿ ನೀಡಲಾಗಿತ್ತು. ಸಾಮಾನ್ಯ ಜನರಿಗೆ ಈ ತೆರಿಗೆಗಳು ಕಡ್ಡಾಯವಾಗಿದ್ದವು. ಇದರಿಂದ ರೈತರಲ್ಲಿ ಅಸಮಾಧಾನ ಹೆಚ್ಚಾಯಿತು. ರೈತರ ಈ ಅಸಮಾಧಾನಕ್ಕೆ ವೀರಶೈವ ಮಠಗಳ ಜಂಗಮ ಪುರೋಹಿತರು ಬೆಂಬಲ ನೀಡಿದರು. ತೆರಿಗೆ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗುತ್ತಾ ಬಂದವು. ಆ ಸಮಯದಲ್ಲಿ ಜನರು ಕೂಗುತ್ತಿದ್ದ ಘೋಷಣೆ ಕೂಡ ಬಹಳ ಪ್ರಸಿದ್ಧವಾಗಿತ್ತು ಎನ್ನಲಾಗಿದೆ. ಬಸವಣ್ಣ, ಎಮ್ಮೆ ಕಾಡು ಹೊಲವನ್ನು ಉಳುಮೆ ಮಾಡುತ್ತವೆ, ದೇವೇಂದ್ರ ಮಳೆ ಕೊಡುತ್ತಾನೆ, ನಾವು ದುಡಿದಿದ್ದು ಬೆಳೆ ಬೆಳೆಸಿದಾಗ ಏಕೆ ನಾವು ರಾಜನಿಗೆ ತೆರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡಿತು. ಪ್ರತಿಭಟನೆಗಳು ಕೈ ಮೀರಿ ಹೋಗುತ್ತಿರುತ್ತವೆ. ಹೀಗಾಗಿ ಈ ಪ್ರತಿಭಟನೆಗಳನ್ನು ತಡೆಯಲು ಚಿಕ್ಕದೇವರಾಜ ಒಡೆಯರ್ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ನಂಜನಗೂಡಿನ ಪ್ರಸಿದ್ಧ ಶಿವಕ್ಷೇತ್ರದಲ್ಲಿ 400ಕ್ಕೂ ಹೆಚ್ಚು ಜಂಗಮ ಪುರೋಹಿತರನ್ನು ಭೋಜನಕ್ಕೆ ಆಹ್ವಾನಿಸಲಾಗಿತ್ತು. ಮೊದಲಿಗೆ ಅವರಿಗೆ ನೀಡಿದ ಗೌರವ ಉಡುಗೊರೆಗಳನ್ನು ನೀಡಿದರು. ಆದರೆ ಭೋಜನ ಮುಗಿದ ನಂತರ ಒಬ್ಬೊಬ್ಬರಾಗಿ ಬರುವಂತೆ ಮಾಡಿ ದಾರಿಯಲ್ಲಿ ಅವರನ್ನೆಲ್ಲ ಹತ್ಯೆ ಮಾಡಿಸಲಾಯಿತು ಅನ್ನೋ ವರದಿಗಳಿವೆ. ಈ ಘಟನೆ ಮೈಸೂರು ಇತಿಹಾಸದಲ್ಲಿ ಅತ್ಯಂತ ಕ್ರೂರ ಮತ್ತು ವಿವಾದಾತ್ಮಕ ಘಟನೆಯಾಗಿ ಪರಿಗಣಿಸಲಾಗುತ್ತದೆ. ಈ ಘಟನೆಯ ನಂತರ ಪ್ರತಿಭಟನೆಗಳೇನು ಸಂಪೂರ್ಣವಾಗಿ ನಿಂತವು. ಆದರೆ ಇದರ ಪರಿಣಾಮವಾಗಿ ಮೈಸೂರು ರಾಜ್ಯದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಅಶಾಂತಿ ಉಂಟಾಯಿತು. ಸ್ನೇಹಿತರೆ, ಚಿಕ್ಕದೇವರಾಜ ಒಡೆಯರ್ ಅವರು ತಿರುಚನಾಪಲ್ಲಿ ಮೇಲೆ ದಾಳಿ ನಡೆಸುತ್ತಾರೆ. ಅದರ ರಾಜಕೀಯ ಪರಿಸ್ಥಿತಿಗಳ ಕಾರಣದಿಂದ ಆ ಯುದ್ಧವನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂತು. ಈ ಸಮಯದಲ್ಲಿ ಅವರು ಔರಂಗಜೇಬ್ನೊಂದಿಗೆ ಇದ್ದ ಸ್ನೇಹವನ್ನು ಬಳಸಿಕೊಂಡರು. ಔರಂಗಜೇಬ್ನ ಬಳಿ ದೂತನನ್ನು ಕಳುಹಿಸಿ ತಮ್ಮ ವಿಜಯಗಳನ್ನು ಮಾನ್ಯಗೊಳಿಸಲು ಪ್ರಯತ್ನಿಸಿದರು. ಸ್ನೇಹಿತರೆ, ಚಿಕ್ಕದೇವರಾಜ ಒಡೆಯರ್ ಅವರ ಆಡಳಿತ ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿದ್ದರೂ ಅದು ಕೇವಲ ದುರ್ಬಲತೆಯನ್ನು ಹೊಂದಿತ್ತು. ಮೊಘಲರೊಂದಿಗೆ ಸ್ನೇಹದಿಂದ ಕೆಲವು ಪ್ರದೇಶಗಳು ಸ್ಥಿರತೆಯನ್ನು ಕಳೆದುಕೊಂಡವು. ಹಾಗೆ ಎಲ್ಲ ವಿಜಯಗಳು ಮೈಸೂರು ಸೇನೆಯದ್ದಾಗಿರಲಿಲ್ಲ. ಕೆಲವು ವಿಜಯಗಳು ರಾಜಕೀಯ ಒಪ್ಪಂದಗಳ ಮೇಲೆ ಅವಲಂಬಿತವಾಗಿದ್ದವು. ಹಾಗೆ ಎಲ್ಲ ವಿಜಯಗಳು ಮೈಸೂರು ಸೇನೆಯದ್ದಾಗಿರಲಿಲ್ಲ. ಕೆಲವು ವಿಜಯಗಳು ರಾಜಕೀಯ ಒಪ್ಪಂದಗಳ ಮೇಲೆ ಅವಲಂಬಿತವಾಗಿದ್ದವು. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಲವೊಮ್ಮೆ ರಾಜರ ಆಡಳಿತ ಎಷ್ಟೇ ಪ್ರಬಲವಾಗಿ ಕಂಡರೂ ಅದರ ಹಿಂದೆ ಕೆಲ ಕಹಿ ಘಟನೆಗಳು ನಡೆದಿರುವ ಸಾಧ್ಯತೆಗಳು ಇರುತ್ತವೆ.
ಹಾಗೆ ಚಿಕ್ಕದೇವರಾಜ ಒಡೆಯರ್ ಅವರ ಇತಿಹಾಸದ ಬಲಿಷ್ಠ ನಾಯಕ ಅನಿಸಿಕೊಂಡಿದ್ದರು. ಅವರ ಹೆಸರಿನ ಜೊತೆ ಕೆಲ ವಿವಾದಗಳು ಅಂಟಿಕೊಂಡಿವೆ. ಹೀಗೆ ತಮ್ಮ ಆಡಳಿತ ಮುಗಿಸಿ 1704 ನವೆಂಬರ್ 16ರಂದು ಚಿಕ್ಕದೇವರಾಜ ಒಡೆಯರ್ ನಿಧನರಾಗುತ್ತಾರೆ. ಇವರ ಆಡಳಿತದಲ್ಲಿ ಮೈಸೂರು ರಾಜ್ಯ ಒಂದು ಬಲಿಷ್ಠ ಮತ್ತು ದೊಡ್ಡ ಸಾಮ್ರಾಜ್ಯವಾಗಿ ಉಳಿತಿದ್ದಾದ್ರೂ ಅದರೊಳಗೆ ಭವಿಷ್ಯದ ಸವಾಲುಗಳ ಬೀಜಗಳು ಕೂಡ ಬಿತ್ತಲ್ಪಟ್ಟಿದ್ದವು. ಸ್ನೇಹಿತರೆ, ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ರಾಜ್ಯ ತನ್ನ ಶಿಖರ ತಲುಪುವುದರಲ್ಲಿ ಡೌಟ್ ಇಲ್ಲ. ವಿಸ್ತಾರವಾದ ಸಾಮ್ರಾಜ್ಯ, ಬಲಿಷ್ಠ ಸೇನೆ ಮತ್ತು ಸಂಘಟಿತ ಆಡಳಿತ ಇವೆಲ್ಲವೂ ಮೈಸೂರು ರಾಜ್ಯವನ್ನು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯನ್ನಾಗಿ ಮಾಡಿತು. ಆದರೆ ಇತಿಹಾಸ ನಮಗೆ ಏನು ಹೇಳುತ್ತೆ ಅಂದರೆ, ಪ್ರತಿಯೊಂದು ಶಿಖರದ ನಂತರ ಒಂದು ಮೌನ ಬದಲಾವಣೆ ಆರಂಭವಾಗುತ್ತದೆ. ಹೊರಗೆ ಎಲ್ಲವೂ ಸ್ಥಿರವಾಗಿರುವಂತೆ ಕಾಣಿಸಿಕೊಂಡರೂ ಒಳಗೆ ನಿಧಾನವಾಗಿ ಶಕ್ತಿಯ ಸಮತೋಲನ ಬದಲಾಗುತ್ತಿರುತ್ತದೆ. ಚಿಕ್ಕದೇವರಾಜ ಒಡೆಯರ್ ಅವರ ಮರಣದ ನಂತರ ನಡೆದಿದ್ದು ಇದೆ. ಬನ್ನಿ, ಚಿಕ್ಕದೇವರಾಜ ಒಡೆಯರ್ ಅವರ ನಂತರ ಮೈಸೂರು ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಹೋದವು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಚಿಕ್ಕದೇವರಾಜ ಒಡೆಯರ್ ಅವರ ನಿಧನದ ನಂತರ 1704ರಲ್ಲಿ ಮೈಸೂರು ಸಿಂಹಾಸನಕ್ಕೆ 2ನೇ ನರಸರಾಜ ಒಡೆಯರ್ ಅವರು ಬರುತ್ತಾರೆ. ಅವರು 1672ರ ಡಿಸೆಂಬರ್ 27ರಂದು ಜನಿಸಿದ್ದು, ಜನನದಿಂದಲೇ ಶ್ರವಣ ದೌರ್ಬಲ್ಯ ಹೊಂದಿದ್ದರು. ಈ ಕಾರಣದಿಂದಲೇ ಅವರನ್ನು ಮೂಕ ಅರಸ ಎಂದು ಕರೆಯಲಾಗುತ್ತಿತ್ತು. ಅವರ ಸಿಂಹಾಸನಾರೋಹಣ ಸಾಮಾನ್ಯವಾಗಿರಲಿಲ್ಲ. ಅವರ ಟೈಮ್ನಲ್ಲಿ ಪ್ರಧಾನ ಮಂತ್ರಿಯಾಗಿದ್ದ ತಿರುಮಲ ಅಯ್ಯಂಗರ ಪ್ರಭಾವದಿಂದ ಅವರು ಮೈಸೂರು ರಾಜ್ಯದ ಮಹಾರಾಜರಾಗಿ ಆಯ್ಕೆಯಾಗಿದ್ದರು. ಈ ಮೂಲಕ ಅವರ ಆಡಳಿತದ ಆರಂಭದಲ್ಲೇ ಒಂದು ವಿಷಯ ಸ್ಪಷ್ಟವಾಗಿತ್ತು. ಈ ಅವಧಿಯಲ್ಲಿ ಮೈಸೂರು ರಾಜ್ಯದ ಆಡಳಿತದಲ್ಲಿ ರಾಜನಿಗಿಂತ ಮಂತ್ರಿಗಳು ಪ್ರಭಾವ ಹೆಚ್ಚಾಗಿತ್ತು. ಈ ಅವಧಿಯಲ್ಲಿ ಮೈಸೂರು ರಾಜ್ಯದ ಆಡಳಿತದಲ್ಲಿ ರಾಜನಿಗಿಂತ ಮಂತ್ರಿಗಳ ಪ್ರಭಾವ ಹೆಚ್ಚಾಗಿತ್ತು. 2ನೇ ನರಸರಾಜ ಒಡೆಯರ್ ಅವರ ಕಾಲದಲ್ಲಿ ಮೈಸೂರು ರಾಜ್ಯ ಹೊರಗಿನಿಂದ ನೋಡೋಕೆ ಸ್ಥಿರವಾಗಿದ್ದರೂ ಒಳಗಿನ ಆಡಳಿತದ ಶಕ್ತಿ ನಿಧಾನವಾಗಿ ಬದಲಾಗುತ್ತಿತ್ತು. ರಾಜನ ವೈಯಕ್ತಿಕ ದೌರ್ಬಲ್ಯಗಳ ಕಾರಣದಿಂದ ಆಡಳಿತದ ಬಹುಭಾಗವನ್ನು ಮಂತ್ರಿಗಳು ಮತ್ತು ಸೇನೆ ನಾಯಕರು ನಡೆಸುತ್ತಿದ್ದರು. ದಳವಾಯಿಗಳ ಪ್ರಭಾವ ಹೆಚ್ಚಾಗುತ್ತಿತ್ತು ಮತ್ತು ಸೇನೆಯ ಪಾತ್ರ ರಾಜ್ಯದ ನಿರ್ಧಾರಗಳಲ್ಲಿ ಮಹತ್ವ ಪಡೆದುಕೊಳ್ಳುತ್ತಿತ್ತು. ಈ ಸಮಯದಲ್ಲಿ ಒಂದು ಪ್ರಮುಖ ಸೈನಿಕ ಘಟನೆ ಕೂಡ ನಡೆಯುತ್ತೆ. ದಳವಾಯಿಯಾಗಿದ್ದ ಕಂಠೀರವ ಅನ್ನುವ ಸೇನೆ ನಾಯಕ ಚಿಕ್ಕಬಳ್ಳಾಪುರವನ್ನು ವಶಪಡಿಸಿಕೊಳ್ಳಲು ಯುದ್ಧ ಯಾತ್ರೆ ಕೈಗೊಳ್ಳುತ್ತಾರೆ. ಈ ಯುದ್ಧದಲ್ಲಿ ಅವರು ಸಾವನ್ನಪ್ಪಿದರು. ಆದರೆ ಅವರ ಮಗ ಈ ಯುದ್ಧವನ್ನು ಮುಂದುವರಿಸಿ ಅಂತಿಮವಾಗಿ ಆ ಪ್ರದೇಶವನ್ನು ಮೈಸೂರು ಅಧೀನಕ್ಕೆ ತರಲು ಯಶಸ್ವಿಯಾದನು. ಈ ಘಟನೆ ಮೈಸೂರು ರಾಜ್ಯದ ಒಂದು ಮಹತ್ವದ ಬದಲಾವಣೆಯನ್ನು ತೋರಿಸುತ್ತದೆ. ರಾಜನಿಗಿಂತ ಸೇನೆ ನಾಯಕರ ಪಾತ್ರ ಹೆಚ್ಚಾಗುತ್ತಿತ್ತು. ಯುದ್ಧ ಮತ್ತು ವಿಸ್ತರಣೆಗಳ ನಿರ್ಧಾರವನ್ನು ರಾಜವಂಶಕ್ಕಿಂತ ಸೇನೆಯ ನಾಯಕರು ತೆಗೆದುಕೊಳ್ಳುತ್ತಿದ್ದರು. ಸ್ನೇಹಿತರೆ, 2ನೇ ನರಸರಾಜ ಒಡೆಯರ್ ಅವರ ಆಡಳಿತವನ್ನು ನೋಡಿದರೆ ಅದು ಒಂದು ಮೌನ ಬದಲಾವಣೆಯ ಕಾಲ ಅಂತಾನೆ ಹೇಳಬಹುದು. ರಾಜ ಇದ್ದರೂ ನಿಜವಾದ ಶಕ್ತಿ ಬೇರೆ ಕೈಗಳಿಗೆ ಹೋಗಿತ್ತು. ಆಡಳಿತದ ಕೇಂದ್ರ ನಿಧಾನವಾಗಿ ಬದಲಾಗುತ್ತಿತ್ತು. ಸ್ನೇಹಿತರೆ, 2ನೇ ನರಸರಾಜ ಒಡೆಯರ್ ಅವರು 1714ರಲ್ಲಿ ನಿಧನ ಹೊಂದಿದ ಬಳಿಕ ಅವರ ನಂತರ ಮೈಸೂರು ಸಿಂಹಾಸನಕ್ಕೇರಿದವರು 1ನೇ ದೊಡ್ಡ ಕೃಷ್ಣರಾಜ ಒಡೆಯರ್ ಅವರು 1702 ಫೆಬ್ರವರಿ 18ರಂದು ಜನಿಸಿದ್ದು, ತಮ್ಮ ತಂದೆಯ ನಿಧನದ ನಂತರ ಬಾಲ್ಯದಲ್ಲೇ ಮೈಸೂರು ರಾಜ್ಯದ ಮಹಾರಾಜರಾಗಿದ್ದರು. ಅಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಸಿಂಹಾಸನಕ್ಕೇರಿದ ಕಾರಣ ಅವರ ಆಡಳಿತ ಆರಂಭದಲ್ಲೇ ಅನುಭವದ ಕೊರತೆ ಸ್ಪಷ್ಟವಾಗಿತ್ತು. ಇವರು 9 ಮದುವೆಗಳನ್ನು ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಆದರೆ ಅವರಿಂದ ಮುಂದಿನ ವಂಶ ಮುಂದುವರಿಯಲಿಲ್ಲ. ಮೊದಲ ಪತ್ನಿಯಿಂದ ಒಬ್ಬ ಮಗ ಹುಟ್ಟಿದರೂ ಆ ಮಗ ಕೇವಲ 6 ತಿಂಗಳಲ್ಲೇ ಮೃತಪಟ್ಟಿತು. ಇದರಿಂದ ಒಡೆಯರ್ ವಂಶದ ನೇರ ಉತ್ತರಾಧಿಕಾರಿ ಇಲ್ಲಿಯೇ ನಿಂತು ಹೋಗಿತ್ತು ಎನ್ನಲಾಗಿದೆ. ಸ್ನೇಹಿತರೆ, ದೊಡ್ಡ ಕೃಷ್ಣರಾಜ ಒಡೆಯರ್ ಆಡಳಿತಕ್ಕೆ ಬಂದ ಸಮಯದಲ್ಲಿ ಮೈಸೂರು ರಾಜ್ಯದ ಸುತ್ತಲಿನ ರಾಜಕೀಯ ಪರಿಸ್ಥಿತಿ ಬಹಳ ಸಂಕೀರ್ಣವಾಗಿತ್ತು. ಉತ್ತರ ಭಾಗದಲ್ಲಿ ಮೊಘಲ್ ಆಡಳಿತದ ಭಾಗವಾಗಿದ್ದ
ಕರ್ನಾಟಿಕ್ ಬಿಜಾಪುರ ಪ್ರದೇಶವನ್ನು 2 ಭಾಗಗಳಾಗಿ ವಿಭಜಿಸಲಾಯಿತು. ಈ 2 ಭಾಗಗಳನ್ನು ಆರ್ಕಟನ್ ನವಾಬ್ ಮತ್ತು ಸಿರಾದ ನವಾಬರು ನೋಡಿಕೊಳ್ಳುತ್ತಿದ್ದರು. ಈ ಬದಲಾವಣೆಗಳಿಂದ ಮೈಸೂರು ರಾಜ್ಯದ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ನವಾಬರಿಗೆ ಬರಬೇಕಾಗಿದ್ದ ಆದಾಯ ಕೂಡ ಕಡಿಮೆಯಾಗುತ್ತದೆ. ಇದರಿಂದ ಅಸಮಾಧಾನಗೊಂಡ ಆರ್ಕಟ್ನ ನವಾಬ್ ಸಾದತ್ ಉಲ್ಲಾ ಖಾನ್ ಕದಪ್ಪ, ಕರ್ನೂಲು, ಸಾವನೂರು ಮತ್ತು ಮರಾಠ ನಾಯಕರೊಂದಿಗೆ ಸೇರಿ ಮೈಸೂರು ಮೇಲೆ ದಾಳಿ ಮಾಡಲು ಯೋಜನೆ ರೂಪಿಸುತ್ತಾನೆ. ಆದರೆ ಸ್ನೇಹಿತರೆ, ಈ ಯುದ್ಧ ನಡೆಯಲಿಲ್ಲ. ಈ ವೇಳೆ ಯುದ್ಧಕ್ಕಿಂತ ಹೆಚ್ಚು ತಂತ್ರಗಾರಿಕೆ ಮೇಲೆ ಕೆಲಸ ಮಾಡಿತ್ತು. ದೊಡ್ಡ ಕೃಷ್ಣರಾಜ ಒಡೆಯರ್ ಈ ದೊಡ್ಡ ಮೈತ್ರಿಯನ್ನು ಹಣದ ಮೂಲಕ ತಡೆಯಲು ನಿರ್ಧರಿಸಿದರು. ಸುಮಾರು 10 ಮಿಲಿಯನ್ ರೂಪಾಯಿ ತೆರಿಗೆ ನೀಡಿ ಈ ದಾಳಿಯನ್ನು ತಡೆಯುವಲ್ಲಿ ಯಶಸ್ವಿಯಾದರು. ಆದರೆ ಈ ನಿರ್ಧಾರ ಒಂದು ದೊಡ್ಡ ಪರಿಣಾಮ ತರುತ್ತದೆ. ಈ ನಿರ್ಧಾರದಿಂದ ಮೈಸೂರು ರಾಜ್ಯ ಈಗ ಹೊರಗಿನ ಶಕ್ತಿಗಳಿಗೆ ದೌರ್ಬಲ್ಯವಾಗಿ ಕಾಣಿಸೋಕೆ ಶುರುವಾಯಿತು. ಇದರ ಪರಿಣಾಮವಾಗಿ ಮೈಸೂರು ರಾಜ್ಯದ ಮೇಲೆ ಮರಾಠ ದಾಳಿಗಳು ಮುಂದುವರೆದವು ಮತ್ತು ರಾಜ್ಯದ ಖಜಾನೆ ನಿಧಾನವಾಗಿ ಖಾಲಿಯಾಗತೊಡಗಿತು. ಈ ಆರ್ಥಿಕ ಒತ್ತಡವನ್ನು ನಿಭಾಯಿಸಲು ಮೈಸೂರು ರಾಜ್ಯ ತನ್ನದೇ ವಿಸ್ತರಣೆಯತ್ತ ಗಮನ ಹರಿಸಿತು. ಉತ್ತರ ಭಾಗದಲ್ಲಿದ್ದ ಮಾಗ್ಡಿ ಪ್ರದೇಶವನ್ನು ವಶಪಡಿಸಿಕೊಂಡು ಮೈಸೂರು ತನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿತು. ಆದರೆ ಸ್ನೇಹಿತರೆ, ಇದು ಒಂದು ತಾತ್ಕಾಲಿಕ ಪರಿಹಾರ ಮಾತ್ರ. ರಾಜ್ಯದ ಒಳಗೆ ಈಗಾಗಲೇ ದೊಡ್ಡ ಬದಲಾವಣೆ ನಡೆಯುತ್ತಿತ್ತು. ಈ ಸಮಯದಲ್ಲಿ ಮೈಸೂರು ಆಡಳಿತದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಂಡುಬರುತ್ತದೆ. ರಾಜನ ಕೈಯಲ್ಲಿ ಇದ್ದ ಅಧಿಕಾರ ನಿಧಾನವಾಗಿ ಮಂತ್ರಿಗಳು ಮತ್ತು ದಳವಾಳಿಗಳ ಕೈಗೆ ಸೇರುತ್ತಿತ್ತು. ದೇವರಾಜ ಅನ್ನೋ ಸೇನೆ ಮುಖ್ಯಸ್ಥ ಮತ್ತು ಅವರ ಸಂಬಂಧಿಯಾದ ನಂಜರಾಜ ಅನ್ನೋ ಸಚಿವರು ಆಡಳಿತದ ಎಲ್ಲ ಪ್ರಮುಖ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಂಡರು. ರಾಜನ ಸ್ಥಾನ ಉಳಿದರೂ ನಿಜವಾದ ಆಡಳಿತ ಮಾತ್ರ ಇವರ ಕೈಯಲ್ಲಿತ್ತು. ರಾಜಕೀಯ ನಿರ್ಧಾರಗಳು, ಸೇನೆಯ ನಿಯಂತ್ರಣ ಮತ್ತು ಆದಾಯ ಇವೆಲ್ಲವೂ ದಳವಾಯಿಗಳ ನಿಯಂತ್ರಣಕ್ಕೆ ಬಂದವು. ಇದು ಮೈಸೂರು ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ದೊಡ್ಡ ಕೃಷ್ಣರಾಜ ಒಡೆಯರ್ ಅವರ ವ್ಯಕ್ತಿತ್ವವನ್ನು ದುರ್ಬಲ ಮತ್ತು ಅಸ್ಥಿರ ಅಂತ ಹೇಳುತ್ತೇವೆ. ಅವರು ಆಡಳಿತದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರಿಸಲಿಲ್ಲ ಅಂತ ಹೇಳಲಾಗುತ್ತದೆ. ಅವರು ತಮ್ಮ ಸಮಯದ ಹೆಚ್ಚಿನ ಭಾಗವನ್ನು ವೈಯಕ್ತಿಕ ಸುಖ ಸೌಕರ್ಯಗಳಲ್ಲಿ ಕಳೆದರು ಅನ್ನೋ ಉಲ್ಲೇಖಗಳು ಇವೆ. ಇದರಿಂದ ಆಡಳಿತದ ಸಂಪೂರ್ಣ ಹೊಣೆಗಾರಿಕೆ ಮಂತ್ರಿಗಳ ಕೈಗೆ ಹೋಯಿತು. ಸ್ನೇಹಿತರೆ, ಇದೇ ಬದಲಾವಣೆ ಮುಂದಿನ ಯುಗಕ್ಕೆ ದಾರಿ ಮಾಡಿಕೊಟ್ಟಿತು. ದೊಡ್ಡ ಕೃಷ್ಣರಾಜ ಒಡೆಯರ್ ಅವರ ನಿಧನದ ನಂತರ ಮೈಸೂರು ರಾಜ್ಯದಲ್ಲಿ ಪೆಪೆಟ್ ರಾಜರು ಅನ್ನೋ ಸ್ಥಿತಿ ಆರಂಭವಾಯಿತು. ಅಂದರೆ ಸೇನೆ ಮುಖ್ಯಸ್ಥರಾದ ದಳವಾಯಿಗಳು ತಮಗೆ ಬೇಕಾದ ರಾಜರನ್ನು ನೇಮಿಸಿ ನಿಜವಾದ ಆಡಳಿತವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವ ಪರಿಸ್ಥಿತಿ. ಇದರಿಂದ ಒಂದು ಹೊಸ ಯುಗ ಆರಂಭವಾಗೋಕೆ ಕಾರಣವಾಯಿತು. ರಾಜವಂಶ ಕೇವಲ ಪ್ರತೀಕವಾಗಿ ಉಳಿಯಿತು. ನಿಜವಾದ ಶಕ್ತಿ ಸೇನೆಯ ಕೈಗೆ ಹೋಯಿತು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ. ನೋಡಿದ್ರಲ್ಲ, ಒಬ್ಬ ರಾಜ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಶಕ್ತನಾದ್ರೆ ರಾಜ್ಯದ ಆಡಳಿತದಲ್ಲಿ ಹೇಗೆಲ್ಲ ಬದಲಾವಣೆಗಳು ಆಗುತ್ತವೆ ಅಂತ. ಮೈಸೂರು ರಾಜ್ಯದಲ್ಲಿಯೂ ಆಗಿದ್ದು ಇದೆ. ಇವರ ನಂತರ ಏನಾಯಿತು? ಈ ದೌರ್ಬಲ್ಯ ನಡೆಯುವ ಮೈಸೂರು ರಾಜ್ಯದಲ್ಲಿ ಮತ್ತೊಂದು ಅತ್ಯಂತ ಮಹತ್ವವಾದ ಬದಲಾವಣೆ ಆಗುತ್ತಾ? ಒಬ್ಬ ಸಾಮಾನ್ಯ ನಾಯಕ ಹೇಗೆ ಮೈಸೂರು ರಾಜ್ಯವನ್ನು ತನ್ನ ಹಿಡಿತಕ್ಕೆ ತಗೊಳ್ತಾನೆ? ದಳವಾಯಿಗಳ ಆಡಳಿತ ಹೇಗೆ ಕುಸಿಯುತ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಮುಂದಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಈ ಸರಣಿ ಇಷ್ಟವಾಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.